ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ 60ನೇ ಭೇಟಿ. ಇಂದು ಸಹ ನಾವು ಇಂಡೈರೆಕ್ಟ್ ಅಥವಾ ರಿಪೋರ್ಟೆಡ್ ಸ್ಪೀಚ್ ಬಗ್ಗೆ ತಿಳ್ಕೊಳ್ಳೋಣ. ಸ್ವಲ್ಪ ಬದಲಾವಣೆ ಕೆಲವು ನಾವು ಗಮನಿಸ್ಬೋದು. ನೋಡಿ, ಈ ವಾಕ್ಯ ಹೀಗಿದೆ: ಐ ರೀಡ್ ಎ ಬುಕ್ ಟುಡೇ. ಐ ವಿಲ್ ರೀಡ್ ಎ ಬುಕ್ ಟುಡೇ ಅಂತ ಹೇಳ್ಬೋದು, ಅಗತ್ಯ ಇಲ್ಲ. ಸಾಮಾನ್ಯವಾಗಿ ಐ ವಿಲ್ ಮೀಟ್ ಮೈ ಫ್ರೆಂಡ್ ಹೇಳಲ್ಲ. ಸಾಮಾನ್ಯವಾಗಿ ಐ ಮೀಟ್ ಮೈ ಫ್ರೆಂಡ್ ಅಂತ ಹೇಳ್ತೀವಿ ನ್ಯಾಚುರಲ್ ಆಗಿ. ನೋಡಿ, ಐ ರೀಡ್ ಎ ಬುಕ್ ಟುಡೇ. ಫ್ರೆಂಡ್ಸು ಕೇಳ್ತಾರೆ, ಏನು ಮಾಡ್ತೀರಿ ಇವತ್ತು? ತುಂಬ ಕ್ಲೋಸ್ ಫ್ರೆಂಡ್ ಆದರೆ ಏನು ಮಾಡ್ತೀಪ್ಪ ಇವತ್ತು? ನಾನು ಬುಕ್ ಓದ್ತೇನೆ. ಇದನ್ನು ಯಾರೋ ಕೇಳಿಸ್ಕೊಳ್ತಾರೆ. ರಾಜು ಸೆಡ್. ರಾಜು ಹೇಳಿದನ್ನೇ ಕೇಳಿಸ್ಕೊಳ್ತಾರೆ. ನಾವು ಈ ಸೆಡ್ಡನ್ನು ಹಿಂದೆ ಮಾಡಿದ್ದೇವೆ, ಸ್ವಲ್ಪ ಅದರದ್ದೇ ಮುಂದುವರೆದ ಭಾಗ. ನೋಡಿ, ರಾಜು ಸೆಡ್ ದಟ್ ಹೇಳಿದ್ದೇನೆ. ಮೇ ಬಿ ಆರ್ ಮೇ ನಾಟ್ ಬಿ, ಇರಬಹುದು ಅಥವಾ ಬಿಡಬಹುದು. ರಾಜು ಸೆಡ್ ಹಿ ವುಡ್ ರೀಡ್ ಎ ಬುಕ್ ದಟ್ ಡೇ. ರಾಜು ಸೆಡ್ ದಟ್ ಹಿ ವುಡ್ ರೀಡ್ ಎ ಬುಕ್ ದಟ್ ಡೇ. ಇಷ್ಟೇ ನೋಡಿ, ಇಂಡೈರೆಕ್ಟ್ ಸ್ಪೀಚು ಅಥವಾ ರಿಪೋರ್ಟೆಡ್ ಸ್ಪೀಚ್ ಮಾಡುವಾಗ ಟುಡೇ ಹೋಗಿ ದಟ್ ಡೇ ಆಗುತ್ತೆ. ಇದು ಸಾಮಾನ್ಯವಾಗಿ ನಾನು ಹೇಳಿದ್ದೇನೆ, ಶಾಲಾ ಮಟ್ಟದಲ್ಲಿ ಈ ರೀತಿ ಹೇಳ್ತೇವೆ. ಐ ರೀಡ್ ಎ ಬುಕ್ ಟುಡೇ, ರಾಜು ಸೆಟ್. ನಾನು ಈ ದಿವಸ ಒಂದು ಬುಕ್ ಓದ್ತೇನೆ, ನಾನು ಒಂದು ಪುಸ್ತಕ ಓದ್ತೇನೆ. ಇದನ್ನು ನಾವು ಇನ್ನೊಬ್ಬರಿಗೆ ಹೇಳಿದಾಗ ಹೇಗಿರುತ್ತೆ? ರಾಜು ಸೆಟ್ ಹಿ ವುಡ್ ರೀಡ್ ಎ ಬುಕ್, ರಾಜು ಸೆಟ್ ದಟ್ ಹಿ ವುಡ್ ರೀಡ್ ಎ ಬುಕ್. ಇದನ್ನು ಸ್ವಲ್ಪ ಮುಂದುವರೆದ ಭಾಗದಲ್ಲಿ ಹೇಳಿದಾಗ ಹೇಗಿರುತ್ತೆ? ರಾಜು ಟೋಲ್ಡ್ ಮೀ ದಟ್ he would read a book that day. Raju told me he would read a book that day. Today ಹೋಗಿ that day ಆಗುತ್ತೆ. ವಿಲ್ ಇದ್ರೂ ಉಡ್ಡೇ ಬರುತ್ತೆ, ವಿಲ್ ಇಲ್ಲದೆ ಇದ್ರೂ ನಾವು ರಿಪೋರ್ಟ್ ಮಾಡುವಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಐ ವಿಲ್ ಬರ್ತದೆ. ಅದನ್ನು ನಾವು ರಿಪೋರ್ಟ್ ಮಾಡಿದಾಗ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದೆ, ಪರ್ಫೆಕ್ಟ್ ಆಗಿದೆ. ಅದು ಏನಾಗ್ತದೆ? ಟುಡೇ ಹೋಗಿ ದಟ್ ಡೇ ಆಗ್ತದೆ. ಆ ವಿಲ್ ಅಂತ ನನಗೆ ಓದ್ತೀನಿ, ಆವಾಗ ಅವನು ನಾನು ಓದುತ್ತೀನಿ ಅಂತ ಹೇಳಿದ್ದ, ಓದಬೇಕು ಅಂದ ನಮಗೆ ಅಂತ ಆಗ್ತದೆ. ಕನ್ನಡದಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಟ್ರಾನ್ಸ್ಲೇಷನ್ನು. ನೋಡಿ, ಐ ರೀಡ್ ಎ ಬುಕ್ ಟುಡೇ. ನಾವು ಹೇಳಿದ್ದೇನೆ ಹಿಂದೆ, ಫಸ್ಟ್ ಇದರಲ್ಲೇ ಹೇಳಿದ್ದೇನೆ, ಐ ಆಮ್ ಗೋಯಿಂಗ್ ಟು ಹುಬ್ಳಿ ಅನ್ನೋದ್ರ ಕಡೆ ಹೇಳಿದ್ದೇನೆ. ಐ ರೀಡ್ ಎ ಬುಕ್ ಟುಡೇ, ನಾನು ಇಂದು ಒಂದು ಪುಸ್ತಕವನ್ನು ಓದುತ್ತೇನೆ. ರಾಜು ಸೆಡ್, ರಾಜು ಹೀಗಂತ ಹೇಳ್ದ. ಕನ್ನಡದಲ್ಲಿ ಹೀಗೆ ಹೇಳೋದು. ನೋಡಿ, ಇಂಗ್ಲೀಷಲ್ಲಿ ಹೇಗಾಗ್ತದೆ ಅಂದರೆ, ರಾಜು ಸೆಡ್ ಹಿ ವುಡ್ ರೀಡ್ ಎ ಬುಕ್ ದಟ್ ಡೇ. ರಾಜು ಯಾವಾಗ ನಾವು ಆದಮೇಲೆ ಇದು ಸೆಡ್ ಬಂದ ತಕ್ಷಣ ಪಾಸ್ಟ್ ಟೆನ್ಸ್ ಆಗಿಬಿಡುತ್ತು ಅಂತ. ರಾಜು ಅವನು ಪುಸ್ತಕ ಓದ್ತೀನಿ ಅಂತ ಹೇಳ್ದ. ದಟ್ ಡೇ, ಟುಡೇ ಹೋಗಿ ದಟ್ ಡೇ. ನಾವು ಕನ್ನಡ ಹೇಳ್ತೀವಿ, ರಾಜು ಸಿಕ್ಕಿದ್ನ, ಏನಂದ ರಾಜು? ಇವತ್ತೊಂದು ಪುಸ್ತಕ ಓದ್ತೀನಿ ಅಂದ ಅಂತ ಹೇಳ್ತೇವೆ. ನೋಡಿ, ಇಲ್ಲಿ ಬದಲಾವಣೆ ಆಗ್ತದೆ. ಇವತ್ತು ಅಥವಾ ಇಂದು ಹೋಗಿ ಅಂದು ದಟ್ ಡೇ ಆಗ್ತದೆ. ರಾಜು ಟೋಲ್ಡ್ ಮೀ ಹಿ ವುಡ್ ರೀಡ್ ಎ ಬುಕ್ ದಟ್ ಡೇ. ಇಲ್ಲಿ ಪರ್ಸನ್ ಯಾರು ಗೊತ್ತಿಲ್ಲದೆ ಹೋದರೆ ಆ ಸಂದರ್ಭಕ್ಕೆ ಅನುಸಾರಾಗಿ ನಾವು ಹಾಕಬಹುದು. ನೋಡಿ, ರಾಜು ಟೋಲ್ಡ್ ಮೀ ದಟ್ ಹಿ ವುಡ್ ರೀಡ್ ಎ ಬುಕ್. ಅಥವಾ ರಾಜು ಇನ್ಯಾರು ಹೇಳಿರ್ಬೋದು. ರಾಜು ಟೋಲ್ಡ್ ಹಿಸ್ ಫ್ರೆಂಡ್ ಹಿ ವುಡ್ ರೀಡ್ ಎ ಬುಕ್ ದಟ್ ಡೇ. ರಾಜು ಟೋಲ್ಡ್ ಸಂತೋಷ್ ಹಿ ವುಡ್ ರೀಡ್ ಎ ಬುಕ್ ದಟ್ ಡೇ. ರಾಜು ಸಂತೋಷಿಂಗ್ ಹೇಳ್ದ, ಅವನು ಪುಸ್ತಕ ಓದ್ತೇನೆ ಅಂದು. ಇಂದು ಹೋಗಿ ಅಂದು, ಈ ದಿನ ಹೋಗಿ ಆ ದಿನ ಆಗುತ್ತೆ. ನಮ್ಮ ಅದರ್ ಟಂಗಲ್ಲಿ ನಾನು ಹುಬ್ಳಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತೇವೆ, ಬಟ್ ಇಂಗ್ಲೀಷ್ನಲ್ಲಿ ಹಿ ವಾಸ್ ಗೋಯಿಂಗ್ ಬರುತ್ತೆ. ಅದ್ರ ಬಗ್ಗೆ ಹೇಳಿದ್ದೇನೆ. ಇನ್ನೊಮ್ಮೆ ನೋಡಿ, ಐ ರೀಡ್ ಎ ಬುಕ್ ಟುಡೇ, ರಾಜು ಸೆಡ್. ರಾಜು ಸೆಡ್ ಹಿ ವುಡ್ ರೀಡ್ ಎ ಬುಕ್ ದಟ್ ಡೇ. ಟುಡೇ ಬಿಕಮ್ಸ್ ದಟ್ ಡೇ. ರಾಜು ಟೋಲ್ಡ್ ಮೀ ಹಿ ವುಡ್ ರೀಡ್ ಎ ಬುಕ್ ದಟ್ ಡೇ. ವಿದ್ಯಾರ್ಥಿಗಳು ಶಾಲಾ ಹಂತದಲ್ಲಿ ಮತ್ತು SLC ಹುಡುಗರಾಗ್ಬೋದು ಅಥವಾ ಹೈಸ್ಕೂಲ್ ಹುಡುಗರಾಗಿರ್ಬೋದು, ಇದು ಬರೆದರೆ ಬಹಳ ಅವ್ರಿಗೆ ಫುಲ್ ಮಾರ್ಕ್ಸ್ ಸಿಗ್ತದೆ. 2 ಮಾರ್ಕ್ಸು 3 ಮಾರ್ಕ್ಸ್ ಇರುತ್ತೆ. ಕಾಲೇಜ್ ಹಂತದಲ್ಲಿ ಕಾನ್ವರ್ಜೇಷನ್ ಇರುತ್ತೆ, ಸಂಕ್ಷಿಪ್ತವಾದ ಒಬ್ಬರಿಗೂ ಕಾನ್ವರ್ಜೇಷನ್ ಇರುತ್ತೆ. ಅದನ್ನು ನಾವು ರಿಪೋರ್ಟ್ ಮಾಡಬೇಕು. ಇದನ್ನು ಕಾಲೇಜು ಹಂತದಲ್ಲಿ ನಾವು ಕಮ್ಯುನಿಕೇಷನಲ್ಲಿ, ಅದನ್ನು ಕಾಲೇಜು ವಿದ್ಯಾರ್ಥಿಗಳು ಸೆಡ್ಡನ್ನು ಅವಾಯ್ಡ್ ಮಾಡಿ ಈ ಥರ ಹೇಳಬೇಕು. ರಾಜು ಟೋಲ್ಡ್ ಮೀ, ಅಥವಾ ಇನ್ಯಾರು ಹೇಳ್ದ, ರಾಜು ಟೋಲ್ಡ್ ಗಣೇಶ್, ರಾಜು ಟೋಲ್ಡ್ ಮಹೇಶ್, ಸೀತಾ ಟೋಲ್ಡ್ ಜಾನಕಿ. ನೋಡಿ, ಸೀತಾ ಟೋಲ್ಡ್ ಸರಸ್ವತಿ, ಹೀಗೆ ಹೇಳ್ಬೋದು. ಹಿ
ಆರ್ ಶಿ ವುಡ್ ರೀಡ್ ಎ ಬುಕ್ ದಟ್ ಡೇ. ನೋಡಿ, ರಾಜು ಟೋಲ್ಡ್ ಗಣೇಶ್ he would read a book that day. Sangeeta told Mamata she would read a book that day. According to some persons, tenses English ಆಗ್ತದೆ. ಬಹುಶಃ ಈ ಭಾಗ ಅರ್ಥ ಆಗಿದೆ ಅಂದ್ಕೊಂಡಿದ್ದೇನೆ. ಟುಡೇ ಹೋಗಿ ದಟ್ ಡೇ ಆಗ್ತದೆ. ಅಲ್ಲಿ ವಿಲ್ ಇದ್ರೂ ವುಡ್ ಆಗುತ್ತೆ, ವಿಲ್ ಇಲ್ಲದೆ ಇದ್ರೂ ಹೋಗಿ ವುಡ್ ಆಗುತ್ತೆ. ಟುಡೇ ಹೋಗಿ ದಟ್ ಡೇ ಆದ ತಕ್ಷಣ ನಾವು ವುಡ್ಡನ್ನು ಹಾಕೋಬೇಕಾಗ್ತದೆ. ಅಕಸ್ಮಾತ್ ಐ ವಿಲ್ ರೀಡ್ ಎ ಬುಕ್ ಅಂತಂದರೆ ರಾಜು ಟೋಲ್ಡ್ ಮೀ ದಟ್ ಹಿ ವುಡ್ ರೀಡ್ ಎ ಬುಕ್ ದಟ್ ಡೇ. ಇದನ್ನು ಮರಿಬಾರ್ದು ಅಂದ್ಕೊಂಡಿದ್ದೇನೆ. ಮುಂದಿನ ತರಗತಿಯಲ್ಲಿ ಇನ್ನೊಂದು ಭಾಗ ತಗೊಂಡು ಭೇಟಿಯಾಗೋಣ. ಇದು ಶಾಲಾ ಮಕ್ಕಳು ಇದನ್ನು ಚೆನ್ನಾಗಿ ಕಲಿತ್ರೆ ಇದು ತಾನಾಗೇ ಬರುತ್ತೆ. ನಿಮಗೆ ಇವತ್ತು ಮುಂದಿನ ವೆಹಿಕಲ್ ಹೋದರೆ ಹಿಂದಿನ ವೆಹಿಕಲ್ ಹೋಗುತ್ತೆ, ಮುಂದಿನ ವೀಲ್ ಸುತ್ತಿದ್ರೆ ಇದು ಹಿಂದಿನ ವೀಲ್ ಅದ್ರ ಜೊತೆಯಲ್ಲೇ ಹೋಗುತ್ತೆ. ಬಹುಶಃ ಈ ಭಾಗ ಬಹಳ ಮುಖ್ಯ. ಶಾಲಾ ವಿದ್ಯಾರ್ಥಿಗಳು ಇದನ್ನು ಗಮನಿಸಬೇಕು, ಕಾಲೇಜು ವಿದ್ಯಾರ್ಥಿಗಳು ಇದರ ಕಡೆ ಹೆಚ್ಚು ಗಮನ ಕೊಡಬೇಕು. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.